ಮುಸ್ಲಿಂ ಮಹಿಳೆಯರೇ ನಡೆಸುತ್ತಿರುವ ರಾಜ್ಯದ ಏಕೈಕ ಮಹಿಳಾ ಮಾಸಿಕ ಅನುಪಮ ಪತ್ರಿಕೆಗೆ 25 ವರ್ಷಗಳು ತುಂಬಿದೆ. ಈ ಹಿನ್ನೆಲೆಯಲ್ಲಿ 25 ವರ್ಷಗಳ ಯಶಸ್ಸಿನ ಹಿನ್ನೋಟವಿರುವ ವಿಶೇಷ ಸಂಚಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡಿದರು. ಸುಂದರ ನಾಳೆಗೆ ಸುಮಧುರ ಬಾಳಿಗೆ ಎಂಬ ಕನಸಿನೊಂದಿಗೆ ಅನುಪಮ ಮಹಿಳಾ ಮಾಸಿಕ ಸಾಹಿತ್ಯ ಪ್ರಿಯರ ಮನೆಗೆ ಭೇಟಿ ನೀಡಲು ಆರಂಭಿಸಿ 25 ವರ್ಷಕ್ಕೆ ಕಾಲಿಟ್ಟಿದೆ. ಕಳೆದ 2 ದಶಕಗಳಿಂದ ಕನ್ನಡ ನಾಡಿನ ಹೆಮ್ಮೆಯ ಹಾಗೂ ಪ್ರೀತಿಯ ಪುತ್ರಿಯಾಗಿ ಮನೆಗಳನ್ನು ಬೆಳಗುವ ಕಾರ್ಯವನ್ನು ಅನುಪಮ ನಿರ್ವಹಿಸ್ತಾ ಇದೆ. ತನ್ನ ಧ್ಯೇಯ ಆದರ್ಶಕ್ಕೆ ಬದ್ಧವಾಗಿ ಸಮಾಜದ ಓರೆಕೋರೆಯನ್ನು ತಿದ್ದುವ ಪ್ರಯತ್ನವನ್ನು ನಡೆಸ್ತಾ ಇದೆ. 2000 ನವೆಂಬರ್ನಲ್ಲಿ ಮಂಗಳೂರಿನ ಪುರಭವನದಲ್ಲಿ ಅನುಪಮದ ಪ್ರಥಮ ಸಂಚಿಕೆಯನ್ನು ಮಾಜಿ ಸಚಿವೆ BT ಲಲಿತಾ ನಾಯಕ್ ಬಿಡುಗಡೆಗೊಳಿಸಿದರು. ಅದು ಕನ್ನಡ ಪತ್ರಿಕಾ ರಂಗದಲ್ಲೇ ಅಮೂಲ್ಯ ಕ್ಷಣವಾಗಿತ್ತು. ಮುಸ್ಲಿಂ ಮಹಿಳೆಯರ ಸಂಪಾದಕೀಯತ್ವದಲ್ಲಿ ಒಂದು ಸುಂದರ ಪತ್ರಿಕೆಯನ್ನು ನಾಡಿಗೆ ಅರ್ಪಿಸಿದ ಸುವರ್ಣ ಗಳಿಗೆಯಾಗಿತ್ತು. ಮುಸ್ಲಿಂ ಮಹಿಳೆಯರು ಹಿಂದುಳಿದಿದ್ದಾರೆಂಬ ಕೂಗಿಗೆ ನೀಡಿದ ದಿಟ್ಟ ಉತ್ತರವಾಗಿತ್ತು. ನಂತರ ನಮ್ಮ ಪಯಣದ 2.5 ದಶಕಗಳು ನಾಡಿನ ಜನತೆಯ ಅಪೂರ್ವ ಬೆಂಬಲವನ್ನು ಸಾಬೀತುಪಡಿಸಿತು. ಮಹಿಳಾ ಶೋಷಣೆ, ಸ್ವಾತಂತ್ರ್ಯ, ಸ್ಥಾನಮಾನ, ಅತ್ಯಾಚಾರಗಳು ಚರ್ಚೆಯಾಗುತ್ತಿದ್ದ ದಿನಗಳಲ್ಲಿ ಮಹಿಳೆಯರಿಂದಲೇ ಒಂದು ಪತ್ರಿಕಾ ಧ್ವನಿಯು ಹೊರಡಬೇಕೆಂದು ಕಾಲದ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಈಡೇರಿಸಲು ಸನ್ಮಾರ್ಗ ಆಡಳಿತ ಮಂಡಳಿ ಮಹಿಳಾ ಪತ್ರಿಕೆಯನ್ನು ಹೊರತರಬೇಕೆಂದು ನಿರ್ಣಯಿಸಿತು. ಅದಕ್ಕಾಗಿ ಬರಹ ಸಾಹಿತ್ಯದ ಅಭಿರುಚಿಯುಳ್ಳ ಪತ್ರಿಕೋದ್ಯಮ ಬಿರುದು ಪಡೆದ ಹಲವು ಪ್ರತಿಭಾವಂತ ಮಹಿಳೆಯರನ್ನು ಆರಿಸಿಕೊಂಡು ಒಂದು ಮಹತ್ತರ ಕಾರ್ಯವನ್ನು ಸಾಧಿಸಲು ತೀರ್ಮಾನಿಸಿತು. ಅಂದಿನಿಂದ ಇಲ್ಲಿಯವರೆಗೂ ದೇವನ ದಯೆಯಿಂದ ಅನುಪಮ ಒಂದು ಸಂಚಿಕೆಯೂ ಕೂಡ ಕಡಿತಗೊಳ್ಳದೆ ನಿರಂತರವಾಗಿ ತನ್ನನ್ನು ತೆರೆದಿಟ್ಟಿದೆ. ಅವಿದ್ಯಾವಂತ ಮಹಿಳೆಯಾಗಿರಲಿ, ಸುಶಿಕ್ಷಿತಲೇ ಆಗಿರಲಿ, ಈ ಆಧುನಿಕ ಸಮಾಜದಲ್ಲಿ ಆಕೆ ಶೋಷಣೆಗೆ ಒಳಗಾಗುತ್ತಿದ್ದಾಳೆ. ಪ್ರತಿದಿನವೂ ಸ್ತ್ರೀ ಶೋಷಣೆಯ, ಅತ್ಯಾಚಾರದ ಹೊಸ ರೂಪಗಳು ಮಾಧ್ಯಮದ ಮೂಲಕ ಬಿಚ್ಚಿಕೊಳ್ಳುತ್ತಿವೆ. ಮಹಿಳೆಯರ ಶೋಷಣೆಗೆ ಪರಿಹಾರ ಮತ್ತು ಮಹಿಳೆಯರ ಹಕ್ಕು ಮತ್ತು ಸ್ಥಾನಮಾನದ ರಕ್ಷಣೆ ಅನುಪಮದ ಮೊದಲ ಆದ್ಯತೆಯಾಗಿದೆ. ಅನುಪಮ ತನ್ನ ಹಲವು ವಾರ್ಷಿಕೋತ್ಸವವನ್ನು ಭರ್ಜರಿಯಾಗಿ ಆಚರಿಸಿದೆ. 5ನೇ ವಾರ್ಷಿಕೋತ್ಸವ, ದಶಮಾನೋತ್ಸವ ಹಾಗೂ 15ನೇ ವರ್ಷಾಚರಣೆಯ ಸಂಭ್ರಮವನ್ನು ಓದುಗರೊಂದಿಗೆ ಹಂಚಿಕೊಂಡಿದೆ. 20ನೇ ವರ್ಷವನ್ನು ಭರ್ಜರಿಯಾಗಿ ಆಚರಿಸಿದೆ. ಅನುಪಮವು ನಂಬಿದ ಧ್ಯೇಯಗಳಲ್ಲಿ ಪತ್ರಿಕೆಯ ಓದುಗ ಬರೆಯುವ ತಂಡವು ಕೇವಲ ಮುಸ್ಲಿಮರು ಮಾತ್ರವಾಗಿರದೆ ಎಲ್ಲ ಧರ್ಮ ಬಾಂಧವರು ಕೂಡ ಇದರಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅನುಪಮ ದಶಮಾನೋತ್ಸವ ವಿಶೇಷಾಂಕವನ್ನು ತರಂಗ ವಾರಪತ್ರಿಕೆಯ ಗೌರವ ಸಂಪಾದಕಿ ಸಂಧ್ಯಾ ಪೈ ಬಿಡುಗಡೆಗೊಳಿಸಿ, ಮಹಿಳೆಯರಿಂದ ಮಹಿಳೆಯರಿಗಾಗಿ ನಡೆಸಲ್ಪಡುವ ಈ ಪತ್ರಿಕೆ ಮಹಿಳೆಯರ ಮನೋವಿಕಾಸ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಕೌಟುಂಬಿಕ ಮಾಸಪತ್ರಿಕೆಯಾಗಿ ಅಡುಗೆ, ಕಥೆಗಳು, ಮನೆ ವಾರ್ತೆ, ಧರ್ಮ ಸಂಬಂಧಿ ಇತ್ಯಾದಿ ವಿಚಾರವನ್ನು ಮಹಿಳೆಯರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ನಿಮ್ಮ ಸಾಹಸಕ್ಕೆ ಅಭಿನಂದನೆಗಳು ಎಂದು ಹಾರೈಸಿದರು. ಅನುಪಮ ತನ್ನ ದಶಮಾನೋತ್ಸವ ಸಂಭ್ರಮಕ್ಕೆ ವೆಬ್ಸೈಟಿಗೆ ಚಾಲನೆ ನೀಡಿತು. ಖ್ಯಾತ ಲೇಖಕಿ ವೈದೇಹಿಯವರು ವೆಬ್ಸೈಟಿಗೆ ಚಾಲನೆಯನ್ನ ನೀಡಿದರು. ಅನುಪಮ ತನ್ನ 15ನೇ ವರ್ಷಾಚರಣೆಯ ವಿಶೇಷಾಂಕವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನ ಶಾಸಕ ಭವನದಲ್ಲಿ ಮಾಜಿ ಸಚಿವೆ ಹಾಗೂ ಖ್ಯಾತ ಸಾಹಿತಿ ಲಲಿತಾ ನಾಯಕ್ ಬಿಡುಗಡೆಗೊಳಿಸಿದರು. ಫೆಬ್ರವರಿ 21ರಂದು ವಿಧಾನಸೌಧದ ಬಳಿಯ ಶಾಸಕರ ಭವನದಲ್ಲಿ ನಡೆದ ವಿಶೇಷಾಂಕ ಬಿಡುಗಡೆ ಸಮಾರಂಭಕ್ಕೆ ಸಮಾಜದ ವಿವಿಧ ಗಣ್ಯರು, ಸಾಹಿತ್ಯಾಭಿಮಾನಿಗಳು ಸಾಕ್ಷಿಗಳಾದರು. ರಾಜ್ಯದ ವಿವಿಧೆಡೆಗಳಲ್ಲಿ ಏರ್ಪಡಿಸಲಾದ ವಿಶೇಷಾಂಕ ಬಿಡುಗಡೆ ಮತ್ತು ಓದುಗರ ಸಮಾವೇಶದ ಕಾರ್ಯಕ್ರಮಗಳು ಮನ ಸೆಳೆಯಿತು. ಅನುಪಮ 20ರ ವಿಶೇಷಾಂಕವನ್ನು ಬೆಂಗಳೂರಿನಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ವಸುಂಧರಾ ಭೂಪತಿ ಬಿಡುಗಡೆಗೊಳಿಸಿ, ಅನುಪಮ ಪತ್ರಿಕೆ ಹೆಸರಿನಷ್ಟೇ ಅನ್ವರ್ಥವಾಗಿದೆ. ಸಮಕಾಲೀನ ಸಂಗತಿಯನ್ನು ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅರಿವು ಮೂಡಿಸುತ್ತಿರುವುದು ಸ್ವಾಗತಾರ್ಹ. ಮಹಿಳೆಯರಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತಿರುವುದು ಶ್ಲಾಘನೀಯ ಎಂದು ಹಾರೈಸಿದರು. ಮಂಗಳೂರಿನಲ್ಲಿ ಖ್ಯಾತ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬರೂರು ಬಿಡುಗಡೆಗೊಳಿಸಿ ಅನುಪಮ ಪತ್ರಿಕೆಯ ಸಾಧನೆಯನ್ನು ಕೊಂಡಾಡಿದರು. ಅನುಪಮನ ಮೊದಲ ಹೆಜ್ಜೆಯಿಂದ 20 ಹೆಜ್ಜೆಯವರೆಗೆ ಅನುಪಮನನ್ನ ಕೈ ಹಿಡಿದು ಕರೆದುಕೊಂಡು ಬಂದಂಥ ಸಹೋದರಿಯರು ಪಟ್ಟಿರುವಂಥ ಕಷ್ಟ ನನಗೆ ಅದನ್ನು ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ 20 ವರ್ಷ ಅಂದರೆ ಈಗ ಈಕೆ ಯೌವನಕ್ಕೆ ಬಂದವಳು. ಅದರಲ್ಲೂ ಮಹಿಳೆಯರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರಿಗೋಸ್ಕರವಾಗಿ ಒಂದು ಪತ್ರಿಕೆನ ಹೊರಗೆ ತರಬೇಕಂದ್ರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಅನುಪಮಕ್ಕೆ ಇದೀಗ 25ರ ವರ್ಷಾಚರಣೆಯ ಸಂಭ್ರಮ
ಇದೀಗ ಮುದ್ರಣ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಓದುಗ ಅಭಿಮಾನಿಯನ್ನ ತಲುಪುತ್ತಿದೆ. ಇದರಲ್ಲಿ 40% ದೇಶ ಬಾಂಧವ ಓದುಗರಿದ್ದಾರೆ. ವ್ಯಾಪಾರೀಕರಣ ಪೇಯ್ಡ್ ಪತ್ರಿಕೆಗಳೇ ತುಂಬಿರುವ ಜಗತ್ತಿನಲ್ಲಿ ಈಜಲು ಅನುಪಮ ಹರಸಾಹಸ ಪಟ್ಟಿದೆ. ವಿದ್ಯುನ್ಮಾನ ಸಾಮಾಜಿಕ ಜಾಲತಾಣಗಳು ಓದನ್ನ ಆಕ್ರಮಿಸಿಕೊಂಡಿರುವ ಈ ದಿನಗಳಲ್ಲಿ ಪತ್ರಿಕೆಯನ್ನು ಉಳಿಸಿ ಬೆಳೆಸುವುದೇ ಒಂದು ಸಾಹಸದ ಕಾರ್ಯ. ಅನುಪಮ ಹಲವಾರು ಏಳು ಬೀಳುಗಳೊಂದಿಗೆ ದೇವನ ದಯೆಯಿಂದ ತನ್ನ ಪಯಣವನ್ನು ಯಶಸ್ವಿಯಾಗಿ ಮುಂದುವರಿಸಿದೆ. 25 ವರ್ಷಗಳಿಂದ ಪ್ರಧಾನ ಸಂಪಾದಕಿ ಶಹನಾಜ್ ಎಂ ಅವರು ತನ್ನ ಅನುಪಮ ಬಳಗವನ್ನು ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಸಂಪಾದಕ ಮಂಡಳಿಯಲ್ಲಿ ಸಬಿಹಾ ಫಾತಿಮಾ, ಸಮೀನಾ ಯು, ಶಹೀದಾ ಯು, ಸಾಜಿದಾ ಮೂಮಿನ್, ಕುಲ್ಸುಮ್ ಅಬೂಬಕರ್ ಅವರ ಶ್ರಮವನ್ನು ಮರೆಯಲಾಗದು. ಅನುಪಮ ಯಾರ ತೆಗಳಿಕೆಗೂ ಕುಗ್ಗದೆ, ಹೊಗಳಿಕೆಗೆ ಮಾರು ಹೋಗದೆ ತಾನು ನೆಚ್ಚಿದ ಹಾದಿಯಲ್ಲಿ ಸಾಗುತ್ತಿದೆ. ಯಾವ ಧ್ಯೇಯ ಹಾಗೂ ಉದ್ದೇಶಕ್ಕಾಗಿ ಅನುಪಮ ಹುಟ್ಟಿಕೊಂಡಿತು ಅದು ಈಡೇರಲು ತನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದೆ. ಹಲವಾರು ಲೇಖಕರು, ಕಥೆಗಾರರು, ಕವಿಗಳನ್ನ ಈ ಸಮಾಜಕ್ಕೆ ನೀಡಿದ ತೃಪ್ತಿ ಅನುಪಮಕ್ಕಿದೆ. ಅನುಪಮ ಕೈಯಾಡಿಸದ ವಿಷಯಗಳೇ ಇಲ್ಲ. ಧರ್ಮದ ಕುರಿತು ದ್ವೇಷ, ಅಪನಂಬಿಕೆ, ತಪ್ಪು ಕಲ್ಪನೆಯನ್ನ ವ್ಯಾಪಕಗೊಳಿಸುವ ಷಡ್ಯಂತ್ರವನ್ನ ತಡೆಯಲು ಅನುಪಮ ಪ್ರಯತ್ನಿಸಿದೆ. ಸರ್ವಧರ್ಮೀಯರ ನಡುವೆ ಬಾಂಧವ್ಯವನ್ನ ಹಂಚಲು, ಕೋಮು ಸೌಹಾರ್ದಕ್ಕೆ ನೀರೆರೆಯಲು ಅನುಪಮ ವೇದಿಕೆಯಾಗಿದೆ. ಅನುಪಮ ಇನ್ನೂ ಕೂಡ ಬೆಳೆಯಬೇಕು, ಪ್ರಸಿದ್ಧಿ ಪಡೆಯಬೇಕು, ಎಲ್ಲರ ಮನೆ ಬಾಗಿಲಿಗೂ ತಲುಪಬೇಕು, ಸಮಾಜಕ್ಕೆ ದಾರಿದೀಪವಾಗಿ ಮುಂದುವರಿಯಬೇಕು. ಇದುವೇ ನಮ್ಮ ಕನಸು.